ಹಾಸಿಲರಾಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಈಗ ನಮ್ಮ ತಾಲೂಕಿಗೆ ಆಗಮಿಸಿರ್ತಕ್ಕಂಥ ಶ್ರೀ ವೆಂಕಟಾಚಲಪತಿ ಸರ್ ಅವರೇ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಈಗಾಗಲೇ ತಿರುಪತಿರ್ತಕ್ಕಂಥ ತಾಲೂಕಿಗೆ ಸರ್ವೇಶ್ ಅವರೇ ಹಾಗೂ ಕೋಶಮೂಲ ನಿರ್ದೇಶಕರು ಮತ್ತು ಜಾತ್ಯತೀತ ಅಧ್ಯಕ್ಷರು ಹಾಗೂ ಖ್ಯಾತ ವಕೀಲರು ಅಮೃತ ಸ್ಕೂಲ್ ಅಧ್ಯಕ್ಷರಾಗಿರ್ತಕ್ಕಂಥ ಕಡಿಪಲ್ ನಾಗರಾಜ್ ಅವರೇ ಹಾಗೂ ನಿನ್ನೆ ತಾನೇ ರೋಟರಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಗವಾರ ಸತ್ಯಣ್ಣ ಅವರೇ ಹಾಗೂ ಕೆಪಿ ಟ್ರಾವೆಲ್ಸ್ನ ಮಾಲೀಕರಾಗಿರ್ತಕ್ಕಂಥ ನಮ್ಮ ಪ್ರಭಾಕರ್ ಅವರೇ ಹಾಗೂ ಈ ಭಾಗದ ನಾಯಕರು ಹಾಗೂ ನಮ್ಮ ತಾಲೂಕಿನ ಯುವ ಮುಖಂಡರಾಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಶ್ರೀ ನಮ್ಮ ಚಂದ್ರಾಸ್ ಅವರೇ ಹಾಗೂ ಉದ್ಯಮಿಗಳು ಮತ್ತು ಚಿರಪರಿಚಿತರಾಗಿರ್ತಕ್ಕಂಥ ಈ ಭಾಗದ ನಾಯಕರಾಗಿರ್ತಕ್ಕಂಥ ನಮ್ಮ ಶ್ರೀಮಂತ ಗೋಪಾಲ್ ಅವರೇ ಎಲ್ಲ ಅಧಿಕಾರಿ ವೃಂದದವರೇ ನಮ್ಮ BO ಆಗಿರ್ಬೋದು, ನಮ್ಮ KB ರಮೇಶ್ ಆಗಿರ್ಬೋದು, ನಮ್ಮ ಬಸ್ ಸಂಗೋಪನೆ ಮೇಡಮ್ ಆಗಿದ್ದವರು ಅನುರಾಧ ಮೇಡಮ್ ಆಗಿರ್ಬೋದು, ನಮ್ಮ ಮುಖ್ಯವಾಗಿ ADLR ಯಾಕಂದ್ರೆ ಕೇಸು ಬರೋ ಜಾಸ್ತಿ ಅವ್ರದ್ದೇ ADLR ನಿವಾದಿತವ್ರೆ ಹಾಗೂ ನನ್ನ ಸಹೋದರಿ ಆಗಿರ್ತಕ್ಕಂಥ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ಮೇಡಮ್ ಅವರೇ ಹಾಗೂ ಆನಂದ್ ಅವರೇ ಎಲ್ಲ ಯಾರು ಬೇಕಲ್ಲಕ್ಕೆ ಹೋಗ್ಬಿಡಿ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರುಗಳು ಹಾಗೂ ಎಲ್ಲ ನನ್ನ ಗ್ರಾಮ ಸದಸ್ಯರು ಮಾಧ್ಯಮ ಮಿತ್ರರು ಇವತ್ತು ಎಂಬಡಿ ಪಂಚಾಯಿತಿ ಎಲ್ಲ ನನ್ನ ಅಕ್ಕಗಿರೋ ಅಣ್ಣ ಎಲ್ಲ ಅಧಿಕಾರಿ ವೃಂದರು ಬಂದಿದ್ದೀವಿ. ಇವತ್ತು ನಾನು ಮೊದಲ ಬಾರಿ ನನಗೆ ಕ್ಷಮೆಯನ್ನು ಯಾಚಲಿಕ್ಕೆ ಹೇಳ್ತೀನಿ. ಈ ಕಾರ್ಯಕ್ರಮ ಮಿಸ್ ಆಗಿದ್ದು ನನ್ನ ಮೊನ್ನೆ ಯಾಕೆ ಅಂತಂದ್ರೆ ಆಷಾಢ ಬಂದ್ಬಿಡ್ತದೆ, ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಮಾಡಬೇಕು, ಎಂಡಿನಲ್ಲಿ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ನಾವು ಮಾತಾಡ್ಕೊಂಡ್ವಿ. 2 days ಅಲ್ಲಿ ನಮ್ಮ ಆಲಯವರು ಮತ್ತು PDಯವರು ಸ್ಪಂದಿಸಿದ್ರು, ಇಲ್ಲ ಸರ್ ಅರೇಂಜ್ ಮಾಡ್ತೀವಿ ಅಂತ. ಬಹುಶಃ MLA ಬರ್ತಾ ಅಂದ್ರೆ ಜನ ಹಿಂಗೆಲ್ಲ ಬರೋದು. ಇವತ್ತು ಜನಸ್ಪಂದನ ಕಾರ್ಯಕ್ರಮ ಬರ್ತಿದ್ರು ಅಂದ್ರೆ ಜನ ಯಥೇಚ್ಛವಾಗಿ ಬರ್ತಿದ್ರು. ಒಂದು ದಿವಸ ನಾವು ಪ್ರಮೋಟ್ ಮಾಡಕ್ಕೆ ಆಗಲಿಲ್ಲ, ಅಲ್ಲಿ ನಾವು ಹೇಳ್ಕೊಳ್ಳಕ್ಕಾಗಿಲ್ಲ. ಇದನ್ನ ಯಥೇಚ್ಛವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಇದು ಪ್ರಮೋಟ್ ಮಾಡ್ಬೇಕಾಗಿತ್ತು. ಏನೇ ಸಮಸ್ಯೆ ಇದ್ರು ಕೂಡ ಗ್ರಾಮ ಪಂಚಾಯತ್ ಬರೋದಲ್ಲ, ಇಲ್ಲಿ ಬನ್ನಿ ಬರ್ತಾವೆ, ಎಲ್ಲ ಅಧಿಕಾರಿಗಳು ಬರ್ತಾರೆ ಬನ್ನಿ ಅಂತ ಹೇಳೋದು. ವರ್ಷಕ್ಕೆ ಒಂದ್ಸರಿ ಮಾತ್ರ ಮನಸ್ಸಾಗುತ್ತೆ. ನಾವು ಇನ್ನು ಎಲ್ಲ ಅಧಿಕಾರಿ ಕರ್ಕೊಂಡು ನಿಮ್ಮೂರಿಗೆ ಇವತ್ತು ಬಹುಶಃ ಇದೆಲ್ಲ ಜಾಸ್ತಿ ಕೆಳಮಟ್ಟಕ್ಕೆ ಹೋಗಿಲ್ಲ ಅಂತ ನನ್ನ ಭಾವನೆ ಆಗಿದೆ. ಇಲ್ಲಾಂದ್ರೆ ಜನ ಇವತ್ತು ಕಿಕ್ಕಿರಿದೆ ಅದಲ್ವಾ. ಬಂದಿರತಕ್ಕಂಥ ಎಲ್ಲ ಮಹಿಳೆಯರು ಕೂಡ ಇವತ್ತೇನು ಸಂಬಂಧಪಟ್ಟ ಏನಾದ್ರೂ ನಮಗೆ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳನ್ನ ಸ್ವೀಕಾರ ಮಾಡ್ತಕ್ಕಂಥದ್ದನ್ನ ಅದು ಸ್ವೀಕರಿಸ್ತಕ್ಕಂಥ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಈ ಕಾರ್ಯಕ್ರಮನ ಕೂತ್ಕೊಳ್ರಿ ನೀವು ಮಾತಾಡ್ಬರ್ತಿಲ್ಲ. ಎಲ್ಲ ಕಾರ್ಯಕ್ರಮದ ದುರುಪಡಿಸ್ಕೊಬೇಕು, ಸರಿ ಸದುಪಯೋಗಪಡಿಸ್ಕೊಬೇಕು. ಅವುಗಳೆಲ್ಲ ನನಗೆ ಇನ್ನು ಮಧ್ಯದಲ್ಲಿ ಎಷ್ಟು ಬರ್ತಿತ್ತು ನಮ್ಮ ಮುಂದೆ ಕೊಟ್ಟು ಬಹುಶಃ ನಿಮ್ಗೆ ಏನಾದರೂ ಕೋರ್ಟ್ ದಾಖಲೆಗಳಿದ್ರೆ, ಕೋರ್ಟಲ್ಲಿ ಕೇಸ್ ಇದ್ರೆ ನಾವು 2 ತಿಂಗಳು ಟೈಮ್ ತಗೋತೀವಿ. ಆ ಕೇಸ್ ನೋಡಿ ಅದನ್ನ ಅಧ್ಯಕ್ಷತೆ ತಗೋತೀವಿ. ಇಲ್ಲ ಸ್ಪಾಟ್ ಅಲ್ಲಿ ಕ್ಲಿಯರ್ ಮಾಡ್ತಕ್ಕಂಥ ಯಾವ್ದಾದ್ರು ಏನೋ ಸಮಸ್ಯೆ ಇಲ್ಲೇ ಸ್ಪಾಟ್ ಅಲ್ಲಿ ಕ್ಲಿಯರ್ ಮಾಡೋದು ಹೇಳ್ತೀನಿ. ಸೊ ಈ ಕಾರ್ಯಕ್ರಮವನ್ನ ಯಥೇಚ್ಛವಾಗಿ ಜಾಸ್ತಿ ಹಮ್ಮಿಕೊಳ್ಳೋದ್ರಿಂದ ಇವತ್ತು ಹಮ್ಮಿಕೊಂಡಿದ್ವಿ. 2 ತಿಂಗಳಲ್ಲಿ ಇಡೀ ಮುಳಬಾಗಿಲು ತಾಲೂಕಿನ ಎಲ್ಲರೂ ಜನರನ್ನ ಮೀಟ್ ಮಾಡಬೇಕು, ಸಮಸ್ಯೆಗಳನ್ನ ಆಲಿಸಬೇಕು. ಯಾಕಂದ್ರೆ ನೀವು ಒಂದು ನನ್ನ ಕಾಯೋದು ಒಳ್ಳೇದಲ್ಲ. ನಾನು ಸೋಮವಾರ ಇರ್ತೀನಿ, ಮಂಗಳವಾರ ಇರ್ತೀನಿ, ಬುಧವಾರ ಇರ್ತೀನಿ. ಎಷ್ಟೋ ಜನ ವಾಪಸ್ ಬರ್ತಾರೆ. ನೀವು ನನ್ನ ಹತ್ರ ಬರೋದು ಬೇಡ, ನಾನೇ ನಿಮ್ಮ ಹತ್ರ ಬರ್ತೀನಿ. ನಾನೇ ಸಮಸ್ಯೆಗಳನ್ನ ಅಧಿಕಾರಿ ಕರ್ಕೊಂಡು ನಿಮ್ಮ ಹತ್ರ ಬರ್ತೀನಿ. ಏನೇ ಸಮಸ್ಯೆ ಇದ್ರೂ ಕೂಡ ನಿಮ್ಮೂರಲ್ಲಿ ನಾನು ಸ್ವೀಕಾರ ಮಾಡ್ತೀನಿ. ಕೊಡಿ, ಅದನ್ನ 8 ದಿವಸಗಳಲ್ಲಿ 15 ದಿವಸಗಳಲ್ಲಿ ನಿಮ್ಮ ಸಮಸ್ಯೆಗಳನ್ನ ಈ ದಾರಿ ಸಮಸ್ಯೆ ಇತ್ತಾ, ಕೋಟಿಕದ ಸಮಸ್ಯೆ ಇತ್ತಾ, ಏನಾದ್ರು ಪಾಣಿ ಬಂದಿಲ್ವಾ, ಯಾರಾದ್ರೂ ಮನೆ ಅಲಾಟ್ಮೆಂಟ್ ಆಗಿಲ್ವಾ, ಯಾರಾದ್ರೂ ಅಮೌಂಟ್ ಬಂದಿಲ್ವಾ ಗೌರ್ಮೆಂಟ್ ಇಂದ, ಪ್ರತಿಯೊಂದನ್ನು ಇಲ್ಲೇ ಕ್ಲಿಯರ್ ಮಾಡ್ತಕ್ಕಂಥ ಕಾರ್ಯಕ್ರಮ ನಾವು ವಿನೂತನವಾಗಿ ಹಮ್ಮಿಕೊಂಡಿದ್ದೀವಿ. ನೀವು ಇದಕ್ಕೆ ಸಾಥ್ ಕೊಟ್ಟು ಸಕ್ಸಸ್ ಮಾಡಿ ಇದನ್ನ ಸದುಪಯೋಗ ಪಡಿಸ್ಕೊಂಡ್ರೆ ನಾನು ಮುಂದಿನ ಪಂಚಾಯತ್ ಕೂಡ ತುಂಬಾ ಅನುಕೂಲ ಆಗ್ತದೆ. ನೋಡಪ್ಪ, ಇಷ್ಟು ಅಧಿಕಾರಿಗಳು ಬಂದಿದ್ರು, ಇಷ್ಟು ಅಪ್ಲಿಕೇಶನ್ ಬಂದಿದ್ರು, ಇಷ್ಟು ಕ್ಲೋಸ್ ಆಗಿದೆ, ಇಷ್ಟು ನಾವು ಕ್ಲಿಯರ್ ಮಾಡ್ಕೊಂಡಿದ್ವಿ. ನಮಗೆ ಕೆಲಸ ಮಾಡ್ಲಿಕ್ಕೆ ಏನಾಗುತ್ತೆ, ಈಸಿ ಆಗುತ್ತೆ. ನನ್ನ ಅಧಿಕಾರಿಗೆ ಏನಾಗುತ್ತೆ, ಟಾರ್ಗೆಟ್ ಕೊಡ್ಲಿಕ್ಕೆ ಈಸಿ ಆಗುತ್ತೆ. ನೋಡಪ್ಪ, ಈ ಕೆಲಸ ಮಾಡಿದ್ವಿ, ನೆಕ್ಸ್ಟ್ ಬೇರೆ ಕೆಲಸ ಮಾಡೋಣ. ಇದು ಅರ್ಥ. ಪ್ರತಿ ಸೋಮವಾರ ಬಿಟ್ಟು ಬುಧವಾರ ಗುರುವಾರ ನಾವು ನಿಮ್ಮ ಜೊತೆ ಬರ್ಲಿಕ್ಕೆ ಒಂದು ದಿವಸ ಎಲ್ಲಾ ಪಂಚಾಯತ್ ರೆಡಿ ಇದ್ದೀವಿ. ಎಲ್ಲ 30 ಪಂಚಾಯತ್ಗೆ ಹೋಗ್ಬಿಟ್ಟು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥ ಕಾರ್ಯಕ್ರಮವನ್ನ ಜನಸಂಪರ್ಕ ಮುಖಾಂತರವಾಗಿ ಹಮ್ಮಿಕೊಂಡಿದ್ದೀನಿ. ದಯವಿಟ್ಟು ಎಲ್ಲ ಇದನ್ನ ನಾಯಕರು ಸ್ಪಂದಿಸಿದ್ದಾರೆ. ಇವತ್ತು ಒಬ್ಬೊಬ್ಬರಾಗಿ ಬಂದು ಸಮಸ್ಯೆಗಳನ್ನ ಏನೇ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳಂದ್ರೆ ನಮ್ಮ ಮಗು ಕೊಡ್ತಾ ಮಾಡ ಸಮಸ್ಯೆಗಳಂತಂದ್ರೆ ನಮ್ಮ ಮಗು ಡೈಲಿ ಕೊಡ್ತಾ ಹೋದಲ್ಲ, ಅದು ಸಮಸ್ಯೆ. ಇವತ್ತು ರೈಲ್ವೆ ಸಮಸ್ಯೆಗಳು, ಇವತ್ತು ಹಾಸ್ಪಿಟಲ್ ಸಮಸ್ಯೆಗಳು, ಇವತ್ತು ಏನೇ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಸನ್ಮಾನ ಶ್ರೀ ಗಂಗಾರಾಮ ಬಂದವರೆ
ಕರೆಂಟ್ ಬಂದಿಲ್ಲ, DC ಬಂದಿಲ್ಲ, ಇನ್ನೊಂದು ಬಂದಿಲ್ಲ, ನಮ್ಮ ರಮೇಶ್ ಬಂದವ್ರೆ, KV ಆಫೀಸರ್ ಬಂದವ್ರೆ, ಫಸ್ಟ್ ಕಂಪ್ನಿ ಕಡೆಯಿಂದ ನಿಮಗೇನು ಅನುಕೂಲ ಆಗಲಿಲ್ಲ, ನಮ್ಮ ಅನುರಾಧವ್ರು ಬಂದಿದ್ದಾರೆ. ಇವತ್ತು ದಾರಿ ಸಮಸ್ಯೆ ಆಗಿದೆ, ಪೋತೆ ಆಗಿಲ್ಲ, ಖಾತೆ ಆಗಿಲ್ಲ ಅನ್ನೋದಕ್ಕೆ ನಮ್ಗೆ ಹೇಳಿಲ್ಲ ಬಂದಿದ್ದಾರೆ. ಸೊ ಈ ತರ ಪ್ರತಿ ಡಿಪಾರ್ಟ್ಮೆಂಟ್ ಬಂದು ನಾವು ಕೂತ್ಕೊಂಡಿದ್ದೀವಿ. ದಯವಿಟ್ಟು ನಿಮ್ಮ ಸಮಸ್ಯೆಗಳನ್ನ ಇಲ್ಲೇ ಸ್ಪಾಟ್ ಅಲ್ಲಿ ಬಗೆಹರಿದ್ರೆ ನನಗೂ ಖುಷಿ ಆಗುತ್ತೆ. ಏನಕ್ಕೆ ಹೇಳಿ, ಬಂದುವಪ್ಪ ಈ ಸಮಸ್ಯೆ ತೀರ್ಮಾನ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ನನ್ನ ಮನಸ್ಸಿನ ತಾಂತ್ರಿಕರು ಹಾಗೂ ಇಲ್ಲಿವರೆಗೆ ಹಾಗೂ ಹೇಳಿದವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಭಾಗದ ಎಲ್ಲ ಒಂದು 6 ಡಿಪಾರ್ಟ್ಮೆಂಟ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತು ಇರ್ಬೋದು, ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ನನ್ನ ಜೊತೆ ಹೋಳಿಗೆ ಬೆಳೆದಿದ್ದಾರೆ. ನಾನು ಎಷ್ಟು ಫಾಸ್ಟ್ ಆಗಿ ಕೊಡ್ತಾ 100% ನನ್ನ ಜೊತೆ ಫಾಸ್ಟ್ ಆಗಿ ಕೊಡಕ್ಕೆ ಬೆಳೆದಿದ್ದಾರೆ. ಯಾವ ಅಧಿಕಾರಿಗಳು MLA ಜೊತೆಗೆ ಹೋಳಿಗೆ ಫಾಸ್ಟ್ ಆಗಿರ್ತಾರೋ ಆ ತಾಲೂಕು ಕೂಡ ಫಾಸ್ಟ್ ಆಗಿ ಓಡ್ತದೆ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಹೊಂದಿಸ್ತಾ ನಾನು ಕೂತಿರ್ತೀವಿ ಸರ್. 3 ಗಂಟೆವರೆಗೂ ನಾವು ಕೂತಿರ್ತೀವಿ. ಯಾರೇ ಒಬ್ಬೊಬ್ಬರಾಗಿ ಬಂದ್ಬಿಟ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೊಬೇಕು. ವಯಸ್ಸಾದವರಿಗೆ ಫಸ್ಟ್ ಆದ್ಯತೆ ಕೊಡೋಣ. ಆಗ್ಬೋದಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ವಯಸ್ಸಾದವರಿಗೆ ಫಸ್ಟ್ ಆದ್ಯತೆ ಮಾಡ್ಕೊಡಿ. ಬರಲಿಕ್ಕೆ ಒಂದು ಹೋಗಿಸ್ತಾ ನಾನು ಮಾತು